ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಮ್ಮ HL ನೇಮಕಾತಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋನ ಹಾಕಿದ್ವಿ. ಸೊ ಆ ವಿಡಿಯೋನ ನೀವು ಇದುವರೆಗೂ ನೋಡಿಲ್ಲ ಅಂದ್ರೆ ಈಗಲೇ ನೋಡ್ಕೊಂಡು ಬನ್ನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನಂದ್ರೆ ಆ ಒಂದು ವಿಡಿಯೋದಲ್ಲಿ ಈ ರೆಫರೆನ್ಸ್ ಐಡಿ ಕುರಿತು ತುಂಬಾ ಜನ ಅಭ್ಯರ್ಥಿಗಳು ತಮ್ಮ ಡೌಟ್ಸ್ ಗಳನ್ನ ಕೇಳ್ಕೊಂಡಿದ್ರು. ಈ ಒಂದು ವಿಡಿಯೋದಲ್ಲಿ ನಾನು ಈ ರೆಫರೆನ್ಸ್ ಐಡಿ ಕುರಿತು ನಿಮಗೆ ಇರುವಂತಹ ಡೌಟ್ಸ್ ಗಳನ್ನ ಕ್ಲಾರಿಫೈನ ಮಾಡ್ತೀನಿ. ಸೊ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಮ್ಮ HAL LCA ಡಿವಿಷನ್ ನಲ್ಲಿ ನಡೀತಾ ಇರತಕ್ಕಂಥದ್ದು ಇದು ಬೆಂಗಳೂರಲ್ಲಿ ಇರುತ್ತೆ. ಸೊ ಇವರ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾರ್ಯಾರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದ ಸ್ಪಾನ್ಸರ್ ಆಗಿರ್ತಾರೆ HAL ಅವರಿಗೆ ಮಾತ್ರ ಒಂದು ಯುನಿಕ್ HAL ರೆಫರೆನ್ಸ್ ನಂಬರ್ ನ ಕೊಟ್ಟಿದ್ದೀವಿ. ಅವ್ರುಗಳು ಮಾತ್ರ ಎಲಿಜಿಬಲ್ ಅಂತ ಇವರು ಹೇಳಿದ್ದಾರೆ, ಯಾರು HAL ಅವರು. ಸೊ ನಿಮ್ಮ ಹತ್ರ ಯುನಿಕ್ HAL ರೆಫರೆನ್ಸ್ ಐಡಿ ಇದ್ರೆ ಸೊ ನೀವು ಎಲಿಜಿಬಲ್ ಇರ್ತೀರಾ, ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನಿಮ್ಮ ಹತ್ರ ಏನಾದರೂ HL ಯುನಿಕ್ ರೆಫರೆನ್ಸ್ ನಂಬರ್ ಇಲ್ಲ ಅಂದ್ರೆ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಂದಿಲ್ಲ ಅವ್ರುಗಳು ನೀವು ಮೊದಲು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಆಗಿದ್ರೆ ನಿಮ್ಮ ಕಾರ್ಡು ಆಕ್ಟಿವ್ ಅಲ್ಲಿ ಇದೆಯಾ ಅಥವಾ ಎಕ್ಸ್ಪೈರ್ ಆಗ್ತಾನೆ ಆಕ್ಟಿವ್ ಅಲ್ಲಿ ಇದೆಯಾ, ಅಪ್ಡೇಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ನಂತರ ಅವ್ರು ಕೇಳಿರುವಂತಹ ಕ್ವಾಲಿಫಿಕೇಶನ್ ನಿಮ್ಮ ಹತ್ರ ಇದ್ದು ಸೊ ನೀವೇನಾದ್ರೂ ಎಂಪ್ಲಾಯ್ಮೆಂಟ್ ಕಾರ್ಡಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಸಿಲ್ಲ ಅಂದ್ರೆ ಅದು ಅವಾಗ ಕೂಡ ನಿಮಗೆ ಯಾವುದೇ ರೀತಿ HL ಒಡನಾಟ ಇರೋದಿಲ್ಲ. ಸೊ ಸಪೋಸ್ ನೀವು IT ಮಾಡ್ಕೊಂಡಾದ್ಮೇಲೆ ಎಂಪ್ಲಾಯ್ಮೆಂಟ್ ಆಫೀಸ್ ಕಾರ್ಡ್ ಮಾಡಿಸಿದ್ದು ಅಪ್ರೆಂಟಿಸ್ಶಿಪ್ ಆದ ನಂತರ ಅದನ್ನ ಇನ್ಕ್ಲೂಡ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ರೆಫರೆನ್ಸ್ ಐಡಿ ಬರೋದಿಲ್ಲ. ಸೊ ಇದು ಇತ್ತು ಅಂತ ಅಂದ್ರೆ ಸೊ ಫಸ್ಟ್ ನೀವು ಮೇಲಲ್ಲಿ ಇನ್ಬಾಕ್ಸ್ ಚೆಕ್ ಮಾಡಿ, ಬಂದಿದ್ರೆ ಓಕೆ, ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಂತರ ಸ್ಪ್ಯಾಮ್ ಫೋಲ್ಡರ್ನು ಕೂಡ ಒಂದ್ಸರಿ ಚೆಕ್ ಮಾಡಿ. ನಂತರ ಪ್ರಮೋಷನ್ ಟ್ಯಾಬ್ ಮಿಕ್ಕಿರುವಂತ ಆಲ್ ಮೇಲ್ಸ್ ಅಂತ ಒಂದು ಕಾಲಮ್ ಚೂಸ್ ಮಾಡ್ಕೊಂಡು ಅಲ್ಲೂ ಕೂಡ ಎಲ್ಲ ಮೇಲ್ ಐಡಿನ ಚೆಕ್ ಮಾಡಿ. ಸ್ನೇಹಿತರೆ, ಬಂದಿಲ್ಲ ಅಂದ ಮಾತ್ರಕ್ಕೆ ಸೊ ನಿಮಗೆ ಕಳಿಸಿಲ್ಲ ಅಂತ ಪ್ರೂವ್ ಆಗೋಗುತ್ತೆ. ಸೊ ಇನ್ ಕೇಸ್ ನೀವು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿಲ್ಲ ಅಂದ್ರೆ ಈಗಲೇ ರಿಜಿಸ್ಟರ್ ಮಾಡಿಸ್ಕೋಬೇಕು. ಯಾಕೆಂದ್ರೆ ಅಪ್ಕಮಿಂಗ್ ತುಂಬಾ ವೇಕೆನ್ಸಿಗಳು ಇದೇ ತರ. ಸೊ ಇದು ಕಮ್ಮಿ ಪೋಸ್ಟ್ಗಳು ಇವಾಗ ರಿಲೀಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏರ್ಕ್ರಾಫ್ಟ್ ಡಿವಿಷನ್, ಓವರ್ ಡಿವಿಷನ್, ಇಂಜಿನ್ ಡಿವಿಷನ್ ಅಂತ ತುಂಬಾ ವೇಕೆನ್ಸಿಗಳು ಬರೋ ಹಂತದಲ್ಲಿದೆ. ಸೊ ನೀವು ಇವಾಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಪ್ಕಮಿಂಗ್ ಬರುವಂತಹ ಹುದ್ದೆಗಳಿಗೆ ಎಲಿಜಿಬಲ್ ಆಗಿ. ಕ್ವಾಲಿಫಿಕೇಶನ್ ಪ್ರಕಾರನೂ ಎಲಿಜಿಬಲ್ ಇದ್ದೀನಿ, ಏಜ್ ಪ್ರಕಾರ ನಾನು ಎಲಿಜಿಬಲ್ ಇದ್ದೀನಿ, ಮತ್ತೆ ಎಂಪ್ಲಾಯ್ಮೆಂಟ್ ಕಾರ್ಡ್ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ನೀವು ಆ ತರ ಇದ್ರೆ ನೀವು ಒಂದು ಅಫಿಷಿಯಲ್ ಮೇಲ್ನ HL ರಿಕ್ರೂಟ್ಮೆಂಟ್ ಸೆಕ್ಷನ್ಗೆ ಕಳಿಸ್ಬೇಕಾಗುತ್ತೆ. ಸೊ ಇದು ನಿಮ್ಮ ವೆರಿಫಿಕೇಶನ್ ಆಫ್ ಸ್ಪಾನ್ಸರ್ಶಿಪ್. ಅಂದ್ರೆ ಏನ್ ಮಾಡ್ತಾರೆ HL ಅವರು ಅಂದ್ರೆ, ಸೊ ಫಸ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದ ಒಂದು ಲಿಸ್ಟ್ ನ ತಗೊಳ್ತಾರೆ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದು, ಯಾರೆಲ್ಲ ITI NAC ಅಥವಾ ಡಿಪ್ಲೊಮಾ ಮಾಡ್ಕೊಂಡಿರೋದು ನಮಗೆ ಲೀಸ್ಟ್ ಕೊಡಿ. ಆಮೇಲೆ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಅವ್ರಿಗೆಲ್ಲ ನಾವು ರೆಫರೆನ್ಸ್ ಐಡಿನ ಕೊಡ್ತೀವಿ ಅಂತ ಫಸ್ಟ್ ಎಂಪ್ಲಾಯ್ಮೆಂಟ್ ಆಫೀಸ್ ಕಡೆಯಿಂದ ಇವರು ಇಸ್ಕೊಂತಾರೆ ಲಿಸ್ಟ್ನ. ಸೊ ನೀವು ಅವ್ರನ್ನ HL ಅವ್ರನ್ನ ಕೇಳಬೇಕಾಗುತ್ತೆ. ಸೊ ನಂದು ಸ್ಪಾನ್ಸರ್ಶಿಪ್ಗೆ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆಯಾ ಇಲ್ವಾ ಅಂತ ನೀವು HL ಅವ್ರನ್ನ ಕೇಳಬೇಕಾಗುತ್ತೆ. ಸೊ ಅದರಲ್ಲಿ ಕೊನೆ ದಿನಾಂಕನೂ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 25th ಫೆಬ್ರವರಿ ಕೊನೆ ದಿನಾಂಕ ಆಗಿರುತ್ತೆ. ಸೊ ಎಷ್ಟು ಲಾಸ್ಟ್ ದಿನ ಆಗಿರುತ್ತೆ ಅಂತ ಅವ್ರಿಗೆ ನೀವು ಹೇಳ್ಬೇಕಾಗುತ್ತೆ. ಈ ಕೇಳುವಂತಹ ಪರಿಸ್ಥಿತಿ ನೀವು ಪೊಲೈಟ್ ಆಗಿ ನೀಟಾಗಿ ಕೇಳಬೇಕಾಗುತ್ತೆ. ಸೊ ನಾನೊಂದು ಡ್ರಾಫ್ಟ್ ಮೇಲ್ನ ರೆಡಿ ಮಾಡಿದ್ದೀನಿ, ಅದನ್ನ ಇವಾಗ ತೋರಿಸ್ತೀನಿ. ಸ್ನೇಹಿತರೆ, ಇದು ಡ್ರಾಫ್ಟ್ ಮೇಲ್ ಆಗಿರುತ್ತೆ. ಸೊ ಇದ್ರಲ್ಲಿ ನಾನು ಏನು ಬರ್ದಿಲ್ಲ. ಏನಂದ್ರೆ ನಾನು ಅಪ್ರೆಂಟಿಸ್ಶಿಪ್ ನ ಕಂಪ್ಲೀಟ್ ಮಾಡಿದ್ದೀನಿ, ನಿಮಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಕೂಡ ನನ್ನ ಹತ್ರ ಇದೆ, ಜೊತೆಗೆ ನಾನು ಎಂಪ್ಲಾಯ್ಮೆಂಟ್ ಆಫೀಸಲ್ಲೂ ನನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಅದು ರನ್ನಿಂಗ್ ಅಲ್ಲಿ ಇದೆ. ಸೊ ಆದ್ರೂ ನನಗೆ ಯಾವುದೇ ರೀತಿ HL ಕಡೆಯಿಂದ ಬರಬೇಕಾಗಿರುವಂತಹ ರೆಫರೆನ್ಸ್ ನಂಬರ್ ಬಂದಿಲ್ಲ. ಮತ್ತೆ ಅಪ್ಲಿಕೇಶನ್ ಆಗೋದಕ್ಕೆ 25ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನನ್ನ ಸ್ಪಾನ್ಸರ್ಶಿಪ್ ಸ್ಟೇಟಸ್ ಅವ್ರು ಕೊಡ್ತಾರೆ. ಸೊ ನಾನು ಎಲ್ಲೂ ಎಂಪ್ಲಾಯ್ಮೆಂಟ್ ಇದುವರೆಗೂ ಆಗಿರೋದಿಲ್ಲ. ಸೊ ಅದನ್ನ ನೋಡ್ಕೊಂಡು ನೀವು ನನಗೆ ರೆಫರೆನ್ಸ್ ನಂಬರ್ನ ಕೊಡಿ ಅಂತ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇದನ್ನ ನೋಡ್ಕೊಂಡು ಅವರು ಕೊಟ್ಟರು ಕೊಡಬಹುದು, ಕೊಟ್ಟಿಲ್ಲ ಅಂದ್ರೂ ಇರ್ಬೋದು. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಈ ಸರಿ ಕೊಟ್ಟಿಲ್ಲ ಅಂದ್ರೂ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಕೊಟ್ಟೇ ಕೊಡ್ತಾರೆ. ಸೊ ತದನಂತರ ನೀವು ನಿಮ್ಮ ಹೆಸರು, ಮೊಬೈಲ್ ನಂಬರು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಂಬರು, ಮತ್ತೆ ಅದು ಯಾವಾಗ ಎಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ, ನಿಮ್ಮ ಇಮೇಲ್ ID, ನಿಮ್ಮ ಕ್ವಾಲಿಫಿಕೇಶನ್, ಮತ್ತೆ ನಿಮ್ಮ ಹತ್ರ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಮೆನ್ಷನ್ ಮಾಡಿಕೊಂಡು ಮೇಲ್ ID ಹೇಳ್ತೀನಿ. ಡ್ರಾಫ್ಟ್ ಏನಿದೆ ಮೆಸೇಜು ಅಥವಾ ಮೇಲ್ ಡ್ರಾಫ್ಟ್ ಏನಿದೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲೋಗಿ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಮೇಲ್ ID ನ ಕಳಿಸಿ.
ಸುಮ್ಮನಾಗೋ ಥರ ಇದ್ರೆ ಸುಮ್ಮನಾಗಿ, ಮೇಲ್ ಕಳಿಸೋ ಥರ ಇದ್ರೆ ಕಳಿಸಿ. ಸೊ ಒಂದು ಪ್ರಯತ್ನ ಮಾಡಿ, ಸಣ್ಣ ಪ್ರಯತ್ನ. ಕಳೆದ ರಿಕ್ರೂಟ್ಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ಮೇಲ್ ಕಳಿಸಿ ರೆಫರೆನ್ಸ್ ನಂಬರ್ ಇಸ್ಕೊಂಡು ಅಪಾಯಿಂಟ್ ಆಗಿರೋರು ಅಥವಾ ಕೆಲಸ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ನೀವು ಬೇಕಿದ್ರೆ ವಿಚಾರಿಸಬಹುದು, ಎಲ್ಲರನ್ನು ಕೂಡ ನಿಮಗೆ ಪರಿಚಯ ಇರುವಂತವ್ರ ಕೈಲಿ. ಸೊ ಸದ್ಯಕ್ಕೆ ಈ ಒಂದು ಮೇಲ್ ಐಡಿನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿರ್ತೀನಿ. ಸೊ ಅಲ್ಲಿ ಯಾರು ಬೇಕಿದ್ರು ಹೋಗಿ ತಗೊಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ, ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಡಿಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಎಲ್ಲ ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ. ಮೇಲ್ ಐಡಿ ಹೇಳ್ತೀನಿ ನೋಡಿ. ಈಗ ಸ್ನೇಹಿತರೆ, ಮೇಲ್ ಐಡಿ ಬಂದ್ಬಿಟ್ಟು examflixdesk ಅಂತ @gmail.com. ಸೊ ಈ ಮೇಲ್ ಐಡಿನಿಗೆ ನೀವು ಕಳಿಸ್ಬೇಕಾಗತ್ತೆ. ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ, ಈ ಮೇಲ್ ಐಡಿನ ಕಾಪಿ ಮಾಡ್ಕೊಳ್ಳಿ, ಕಳಿಸ್ತಾ ಇರಿ. ಸೊ ನಿಮ್ ಕಡೆಯಿಂದ ₹1 ಕೂಡ ಖರ್ಚಾಗೋದಿಲ್ಲ. ಸೊ ನೀವು ಮೇಲ್ ಐಡಿ ಕಳಿಸಿ. ನಿಮ್ಗೆ ಯಾವುದೇ ರೀತಿ ಅಪ್ಕಮಿಂಗ್ ಡೇಸ್ ಅಲ್ಲಿ ನನ್ನನ್ನು ರಿಜೆಕ್ಟ್ ಮಾಡ್ತಾರೆ, ನನ್ನನ್ನು ಫೇಲ್ ಮಾಡ್ತಾರೆ, ಡಿಬರ್ ಮಾಡ್ತಾರೆ, ಆ ಥರ ಯಾವುದೇ ಸನ್ನಿವೇಶ ಬರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಧೈರ್ಯವಾಗಿ ಮೇಲ್ ಕಳಿಸಿ. ಸೊ ಇದರಿಂದ ಎಲ್ರಿಗೂ ಕೂಡ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ HL. ಅವ್ರ ಮ್ಯಾನೇಜ್ಮೆಂಟ್ ಯಾವ ಥರ ತೀರ್ಮಾನ ತಗೊಳುತ್ತೆ. ನಾವು ಈ ಸರಿ ಕನ್ಸಿಡರ್ ಮಾಡಲ್ಲ, ಅಪ್ಕಮಿಂಗ್ ಡೇಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಲೂ ಹೇಳ್ಬೋದು. ಹುಡುಗರಿಗೆ ಒಳ್ಳೇದಾಗ್ಲಿ, ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಅವಕಾಶ ಸಿಕ್ಲಿ ಅಂತ ಮನದಲ್ಲಿ ಇಟ್ಕೊಂಡು ಕೊಟ್ಟರು ಕೊಡ್ಬೋದು. ಸೊ ಪ್ರಯತ್ನ ಅಂತೂ ನೀವು ಮಾಡಬೇಕು, ಮೇಲ್ ಅಂತೂ ನೀವು ಕಳಿಸ್ಲೇಬೇಕು. ಇದನ್ನ ಬಿಟ್ಟರೆ ನಿಮ್ಮ ಹತ್ರ ಬೇರೆ ದಾರಿ ಯಾವುದೂ ಇಲ್ಲ. ಸೊ ಅದನ್ನ ಮೀರಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.